ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗೋದಿಲ್ಲ. ಆದರೆ KE ಅವರ ಕಡೆ ನಿಮಗೆ ಯಾವಾಗಲೂ ಸೆಕೆಂಡ್ ಚಾನ್ಸ್ ಇದ್ದೇ ಇರ್ತದೆ. KE ಅವರು ಜನರಲಿ ಯಾವ ವಿದ್ಯಾರ್ಥಿಯ ಕೈಯನ್ನು ಬಿಡೋದಿಲ್ಲ. ಸೊ ಯಾವ ವಿದ್ಯಾರ್ಥಿಗೆ ಮೋಸವನ್ನು ಕೂಡ ಮಾಡೋದಿಲ್ಲ. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಯಾವಾಗ KE ಅವರ ಒಂದು 23ಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಂತಹ ಪ್ರೊಸೀಜರ್ ಕಂಪ್ಲೀಟ್ ಆಗಿತ್ತು, ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸರ್ ನಾವಿನ್ನೂ KCET ಫಾರ್ಮನ್ನು ಫಿಲ್ ಮಾಡಿಲ್ಲ, ಯಾಕಂದರೆ ನಾವು ನೀಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ, ಈ ವರ್ಷ ಚೇಂಜ್ ಆಗಿರುವಂತಹ ರೂಲ್ಸ್ ನಮಗೆ ಗೊತ್ತಿಲ್ಲ, ಸೊ KEA ಫಾರ್ಮನ್ನು ಫಿಲ್ಲೇ ಮಾಡಿಲ್ಲ, ನಾವು ಮುಂದೆ ಏನು ಮಾಡಬೇಕು ಅಂತೇಳಿ. ಸೊ ನಾನು ಅವರಿಗೆ ಹೇಳಿದ್ದೆ, ವೇಟ್ ಮಾಡಿ, KE ಅವರು ಇನ್ನೊಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ, ವೇಟ್ ಮಾಡಿ ಅಂತ. ಸೊ ನನ್ನ ಒಂದು ನಿರೀಕ್ಷೆ ಹುಸಿಯಾಗಲಿಲ್ಲ. ಸೊ KE ಅವರು ನಿಮಗೆ ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರ್ಯಾರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನೀವೇನಾದರೂ ಆಲ್ರೆಡಿ ಈ ಒಂದು ಫಾರ್ಮನ್ನು ಫಿಲ್ ಮಾಡಿದರೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ಫಿಲ್ ಮಾಡಿಲ್ಲ ಅಂಥವರಿಗೆ ಈ ಒಂದು ವಿಷಯವನ್ನು ತಿಳಿಸ್ಕೊಡಿ. ನನ್ನ ವಿಡಿಯೋವನ್ನಾದರೂ ಶೇರ್ ಮಾಡಿ ಅಥವಾ ಈ ಒಂದು PDF ಅನ್ನಾದರೂ ಶೇರ್ ಮಾಡಿ. ಒಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಒಂದು ನ್ಯೂಸ್ ಗೊತ್ತಾಗುವ ಹಾಗಾಗಲಿ. ಯಾರ್ಯಾರು KEA ಅಂಡರ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನೀಟ್ ಅವರು ಎಸ್ಪೆಷಲಿ, CET ಅವರು ಆಲ್ರೆಡಿ ಫಿಲ್ ಮಾಡಿದ್ದಾರೆ, ನೀಟ್ ಅವರು ಓನ್ಲಿ ನೀಟ್ ಅಷ್ಟೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದವರು ಆಲ್ ಇಂಡಿಯಾ ಲೆವೆಲ್ ನೀಟ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಬೇರೆ ಬೇರೆ ಕೋಚಿಂಗ್ ತೊಗೊಳ್ತಾ ಕುಂತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರಿಗೆ KE ಅವರ ಒಂದು ಅಂಡರ್ ಅಂದರೆ ಕರ್ನಾಟಕದಲ್ಲಿ 85% ಅಂಡರ್ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ KEA ಫಾರ್ಮನ್ನು ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಎಲ್ಲ ಪೇರೆಂಟ್ಸ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಯಾವ ವಿದ್ಯಾರ್ಥಿಗೂ ಅನ್ಯಾಯ ಆಗೋದು ಬೇಡ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಷಯ ಮುಟ್ಲಿ. ಸೊ ನೋಂದಣಿಯನ್ನು ಮಾಡೋದಕ್ಕೆ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ 12ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 15ನೇ ತಾರೀಕು ಸಂಜೆ ಅಂದರೆ ರಾತ್ರಿ 11:59 ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 3 ಡೇಸ್ ಟೈಮನ್ನು ಕೊಟ್ಟಿರುವಂಥದ್ದು. 16ನೇ ತಾರೀಕು ಸಂಜೆ 5:30 ಕೂಡ ನಿಮಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥವರಿಗೆ, ಪ್ಲಸ್ ಯಾರ್ಯಾರು ಫಸ್ಟ್ ಫೇಸ್ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಿ ಬಟ್ ಮುಂದಿನ ಒಂದು ಅಪ್ಲಿಕೇಶನನ್ನು ಹಾಕಿಲ್ಲ ಅಂಥವರು ದಯವಿಟ್ಟು ಅಪ್ಲಿಕೇಶನನ್ನು ಹಾಕಿ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ಅವಕಾಶವನ್ನು ಇಲ್ಲಿ ನೀಡಿರುವಂಥದ್ದು KE ಅವರು. ಈ ಒಂದು ವಿಷಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಗೊತ್ತಾಗುವಾಗಲಿ. ಸೊ ನಿಮ್ಮ ಎಲ್ಲ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋವನ್ನಾದರೂ ಶೇರ್ ಮಾಡಿ ಅಥವಾ ಈ PDF ಅನ್ನಾದರೂ ಶೇರ್ ಮಾಡಿ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅವೇರ್ನೆಸ್ ಬರಲಿ. ಸೊ ಕೊನೆಯ ಚಾನ್ಸ್ ನೋಡಿ, ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ 2024 ಅರ್ಜಿ ಸಲ್ಲಿಸಲು ಯಾವುದೇ ಸಂದರ್ಭದಲ್ಲಿ ಮತ್ತೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ. ದಯವಿಟ್ಟು ಇದರ ಯುಟಿಲೈಸೇಷನ್ ತಗೊಳ್ಳಿ. ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳೋದಕ್ಕೂ ಟೈಮ್ ಇದೆ. ಪ್ಲಸ್ ಯಾರ್ಯಾರು ಅರ್ಜಿಯನ್ನು ಹಾಕಿಲ್ಲ, ಓನ್ಲಿ ನೀಟಿಗಷ್ಟೇ ಹಾಕಿದ್ದಾರೆ ಬಟ್ KE ಅಂಡರ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲ, ದಯವಿಟ್ಟು ಈ ವಿಷಯವನ್ನು ತಿಳಿಸ್ಕೊಡಿ. ಸೊ ಇದು ಇವತ್ತಿನ ವಿಡಿಯೋ. 12ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.